ಸೊ ಇನ್ನು ತುಂಬ ಚರ್ಚೆಗೆ ಬಂದಿರೋದು ಆ್ಯಕ್ಚುಲಿ ಹೊರಗಡೆ ನಮ್ಮ ಬಿಗ್ ಬಾಸ್ ಮನೆಯ ರಿತಿಕ್ ರೋಷನ್, ಸಾರಿ ನಮ್ಮ ಧ್ರುವಂತ್ ಗೌಡ ಧ್ರುವಂತ್ ಅವ್ರು ಇದಾರಲ್ವಾ. ಸೊ ಧ್ರುವಂತ್ ಅವ್ರ ಹಿಂದೆ ನೀವು ಏನಾದರೂ ಬಿದ್ದಿದ್ರಾ, ಏನು ಕತೆ ಹೇಳಿ ಸ್ವಲ್ಪ ಅದ್ರ ಬಗ್ಗೆ. ಗಿವ್ ದಟ್ ಕ್ಲಾರಿಟಿ ಫಾರ್ ಯು ಪೀಪಲ್. ಅಲ್ಲಿ ಕುತ್ಕೊಂಡು ನಾವು ಒಂದಷ್ಟು ಜನ ಯಾವತ್ತೂ ಅಲ್ಲ, ಯಾಕೆ ಬೀಳಲಿಲ್ಲ? ಅವ್ರು ಚೆನ್ನಾಗೇ ಇದಾರಲ್ಲ, ವೆರಿ ವೆರಿ ಹ್ಯಾಂಡ್ಸಮ್, ಗುಡ್ ಲುಕಿಂಗ್. ಅವರು ತುಂಬ ಅಂದರೆ ನಾವು ಅವ್ರ ರೇಂಜ್ಗಿಲ್ಲ ಅಂತ ಅಷ್ಟೇ, ಅಂದರೆ ಆ ಥರ ಅಲ್ಲ ಪಾಪ. ಕೊನೆಗೂ ಸತ್ಯ ಬಾಯಿ ಬಿಟ್ಟ ರಿಷಾ ಗೌಡ. ಓಕೆ, ಸಿ ಇಟ್ ಇಸ್ ನಾಟ್ ಲೈಕ್ ದಟ್. ಇದೇ ಆಗಿದ್ದು, ಇದೇ ಎಡವಟ್ಟಲ್ಲ ಆಗಿದ್ದು ಆ್ಯಕ್ಚುಲಿ ಪಾಪ. ಧ್ರುವಂತ್ ಅವ್ರದ್ದು ಏನಂತ ಅಂದರೆ ಕ್ಯಾರೆಕ್ಟರು, ನಾನು ಅವ್ರ ಜೊತೆ ಮಾತುಕತೆ ಸ್ಟಾರ್ಟ್ ಮಾಡಿದ್ದು. ಈಸ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್, ವೆರಿ ಸ್ಪಿರಿಚುವಲ್ ಕನೆಕ್ಷನ್ ಆಗಿ ನಾನು ಅವ್ರ ಜೊತೆ ಮಾತಾಡಬೇಕಾದ್ರೆ ನನಗೊಂದು ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಇದ್ದಾಗ ಕನೆಕ್ಷನ್ ಸ್ಟಾರ್ಟ್ ಆಯಿತು ಸ್ಪಿರಿಚುವಲ್ಲು. ಸೊ ಅವ್ರ ಜೊತೆ ನಾನು ಆಲ್ರೆಡಿ ಮಾತಾಡ್ತಾ ಇದ್ದೆ, ದೇವರು ಅದು ಇದು ಅಂತ ಮಾತಾಡ್ತಾ ಇದ್ರು. ಇಲ್ಲಿದ್ದವ್ರು ಏನಾಗೋಯ್ತು, ನಾನು ಯಾವತ್ತೂ ಕುತ್ಕೊಂಡು ಮಾತಾಡ್ತಿದ್ದವಳು. ಇವರೆಲ್ಲ ಹುಡುಗರೆಲ್ಲ ಇದ್ರಲ್ಲ ಇಲ್ಲಿ, ಆಲ್ಮೋಸ್ಟ್ ರಾಶಿಕಾ ಇದ್ಲು, ಧ್ರುವಂತ್ ಅಂತೀನಿ, ಧನುಷ್ ಇದ್ದ, ಇನ್ನೊಂದು ಅಭಿ ಇದ್ದ, ಸೂರಜ್, ಎಲ್ಲ ಯಂಗ್ಸ್ಟರ್ ಸುಮ್ಮನೆ ಏನೇನೋ ಮಾತಾಡ್ತಾರೆ. ನಾನು ಅಲ್ಲಿ ಸುಮ್ಮನೆ ಹೇಳ್ತಾ ಇದ್ದೆ, ಏನೋ ಒಂದು ಸ್ಟೋರೀಸ್ ಹೇಳ್ತಾ ಇದ್ದೆ ಪಾಸ್ಟ್ ಅದು ಇದು ಅನ್ಕೊಂಡು ಏನೋ ಹೇಳ್ಬೇಕಾದ್ರೆ ನಾನು ಅದನ್ನು ಹೇಳಿದ್ದು ಲವ್ ಅನ್ನೋ ವಿಷಯಕ್ಕೆ. ಅವಳು ನನಗೆ ಟೀಸ್ ಮಾಡಿದ್ಲು. ಈ ಕ್ಲಾರಿಟಿ ನಾನು ಸುದೀಪ್ ಸರ್ಗೂ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ಅವಳು ಟೀಸ್ ಮಾಡಿದ್ದು, ನೋಡು ಆ್ಯಂಗಲ್ಸ್ಗಳಿದೆ, ನೀನು ಒಂದು ಶುರು ಮಾಡ್ಕೊಂಡ್ಬಿಡು ಅಂದರೆ ಅವಳು ಟೀಸ್ ಮಲ್ಟಿಪಲ್ ನೇಮ್ ಜೊತೆ ಟೀಸ್ ಮಾಡಿದ್ಲು. ಧನು ಜೊತೆ ಆಗಲ್ಲ, ಮದುವೆ ಆಗ್ಬಿಟ್ಟಿದ್ದಾನೆ, ಅಭಿ ಜೊತೆ ಸುಮ್ಮನೆ ಜೋಕ್ ಥರ ಮಾಡ್ಕೊಬೋದು. ಅದು ಬಿಟ್ಟರೆ ನೋಡಿದ್ರು ಅಂತದ್ದು ಹೆಂಗಿದ್ರು ಮಾತಾಡೋಕ್ಕೆ ಶುರು ಮಾಡಿದ್ದೀರಾ, ಯಾಕಂದರೆ ಯಾರ ಜೊತೆನೂ ಮಾತಾಡ್ದೆ ಅಂದವನು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅಂತೆಲ್ಲ ಸ್ಟಾರ್ಟ್ ಮಾಡಿದಾಗ ನಾನು ಆ ಲವ್ ಅನ್ನೋ ವಿಷಯಕ್ಕೆ ವ್ಯಾಂದಿರೋದು. ಆ ಲವ್ ಟಾಪಿಕ್ ಬಂದಾಗ ಏನು ಇದು ಆಗಿಲ್ಲ ಮಾತಾಡ್ಬಾರ್ದು. ನಿಜವಾಗ್ಲೇನು ಅಮಿಟ್ ಬಂದಿಲ್ಲ ಸೀರಿಯಸ್ಲಿ. ಆ ಲವ್ ಟಾಪಿಕ್ ಬಂದಾಗ, ಯಾಕಂದ್ರೆ ಮಾಡಬಾರ್ದು ಅಂತ ಅಲ್ಲ, ಆ ಮಾಡೋ ಇಂಟೆನ್ಷನ್ ನನಗೆ ಬಿಗ್ ಬಾಸ್ ಮನೇಲಿ ಇರಲಿಲ್ಲ. ಸೊ ನಾನು ಮಾಡಲೇಬೇಕು ಅಂತ ಅಂದಿದ್ರೆ ಇವ್ರು ಯಾರು ಹೇಳೋ ನೆಸಸರಿ ನನಗಿರಲಿಲ್ಲ. ಸೊ ನನಗದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ಬಟ್ ಇವ್ರಿಗೆ ತೆಗಿಬೇಕಾದ್ರೆ ನನ್ನ ಗ್ರಾಚಾರ, ಅದೇ ಮನೇಲಿ ತುಂಬ ನನ್ನ ಗ್ರಾಚಾರಗಳು ಆಗಿನೇ ನಾನು ಇವತ್ತು ಕುತ್ಕೊಂಡು ಹಿಂಗೆ ಫೇಸ್ ಮಾಡಿದ್ದೀನಿ. ಹಂಗೆ ಮಾತಾಡೋದಕ್ಕೂ ಅವ್ನು ಎಂಟ್ರಿ ಕೊಡೋದಕ್ಕೂ ಒಂದೇ ಆಗೋದು. ನಾವು ಅವನ ಬಗ್ಗೆ ಮಾತಾಡೋದಕ್ಕೂ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಲವ್ವ ಚೀ ಬಡಪ್ಪ ಅಂತೆಲ್ಲ ಹೇಳಿದ್ದೀನಿ. ಅವನು ಸರಿ ಆಯಿತು ಅಂತ ಅವ್ರು ರೇಗಿಸ್ತಾ ಇದ್ರು. ನೋಡು 100 ವರ್ಷ ಆಯಸ್ಸು ಹಂಗೆ ಅಂದ್ಕೊಂಡಷ್ಟೇ ಬಂದಲ್ಲ ನೋಡು ಅಂತ ಅಂದು, ನಾನು ನೋಡಲ್ಲ ವ್ಯಾ ಅಂತ ಅಯ್ಯಪ್ಪ ಯಾವ ಮಟ್ಟಿಗೆ ಹೊಟ್ಟೋಯ್ತು ಅಂತ ಅಂದರೆ, ಸಿ ದಿಸ್ ಹೋಲ್ ಸ್ಟೋರಿ ವೆಂಟ್ ಇನ್ ಸಮ್ ಅದರ್ ವೇ ಆ್ಯಂಡ್ ಸುದೀಪ್ ಸರ್ ಟುಕ್ ಇಟ್ ಇನ್ ದಟ್ ಥಿಂಗ್. ನೀವು ಒಬ್ಬರನ್ನ ಹಿಂಗೆ ಮಾಡ್ತಾ ಇದ್ದೀರಾ ಹೆಂಗೆ ಅಂದಾಗ, ಸರ್ ನಾನು ಕಲಾವಿದೆ ಸರ್, ಅದು ಎಸ್ಪೆಷಲಿ ರಂಗಭೂಮಿ ಕಲಾವಿದೆ ಸರ್. ಒಂದು ಪರ್ಸನ್ಗೆ ಅವ್ರು ಹೆಂಗೆ ಇದ್ರೂ ನಾವು ಆ ಥರ ಮಾಡೋಕ್ಕಾಗಲ್ಲ. ಅದನ್ನು ನಾನು ಆ ಥರ ವ್ಯಕ್ತಿ ಅಲ್ಲ. ಎಸ್ಪೆಷಲಿ ಯಾವ ಥರ ಡಿಗ್ರೇಡ್ ಮಾಡೋಷ್ಟು ನನಗೇನು ಕೆಪಾಸಿಟಿ ಇದೆ ಅಂತ ನಾನು ಮಾಡಲಿ. ಡಿಬೇಟ್ಗೆ ಹೋಗೋಕ್ಕೆ ಆಗ್ತಾಯಿಲ್ಲ ನನಗೆ, ಅವ್ರಿಗೆ ವಾದ ಮಾಡೋಕ್ಕಾಗ್ತಾಯಿಲ್ಲ. ನಂಗೆ ಹೆಂಗಾಗೋಗಿತ್ತು ಅಂದರೆ ಹಾನೆಸ್ಟ್ಲಿ ಫಸ್ಟ್ 4 ವೀಕ್ಸ್ ಅಂತೂ ಬರ್ತಾರೆ, ರಿಷಾ ಅಂತಾರೆ, ಇಡೀ ಫುಲ್ಲು ಬೈತಾರೆ ಹೋಗ್ತಾರೆ, ಬರ್ತಾರೆ ಹೇಳ್ತಾರೆ ಹೋಗ್ತಾರೆ, ಬರ್ತಾರೆ ಹೇಳ್ತಾರೆ. ಲಿಟ್ರಲಿ ಅವತ್ತು ಸುದಿಯವ್ರು ನನಗೆ ಹೇಳಿದ್ರು, ಬಚಾವ್ ಕಣೆ ನೀನು ಅಂದಷ್ಟೇ ಕ್ಲಾಸ್ ಸ್ಟಾರ್ಟ್ ಆಯಿತು ಧ್ರುವಂತ್ ವಿಷಯದಲ್ಲಿ. ಯಾಕಂದರೆ ರಕ್ಷಿತಂದು ಆಗಿತ್ತು ಸಂಡೇ ವಿಷಯದಲ್ಲಿ. ನಾನು ಯಾವ ಬಾಯಲ್ಲಿ ಹೇಳಿದ್ರು ನಂಗೆ ಒಂಥರ ಮೈಂಡು, ವಾಟ್ ಆಮ್ ಐ ಡೂಯಿಂಗ್, ಏನು ಮಾಡಿದ್ರು ನೆಗೆಟಿವ್ ಆಗ್ತಾ ಇದೆಯಾ, ಏನು ಹೇಳಿದ್ರು ನೆಗೆಟಿವ್ ಆಗ್ತಾ ಇದೆಯಾ, ಇಷ್ಟಕ್ಕೆ ಇಷ್ಟು ನೆಗೆಟಿವ್ ಆಗೋಗಿ ನನಗೆ ಹೆಂಗೆ ಆಡಲಿ ಅಂದ್ಬಿಟ್ಟು ನಾನು ಧ್ರುವಂತಗೆ ನಾನು ಆಮೇಲೆ ಪರ್ಸ್ನಲಿ ಹೇಳಿದೆ, ಧ್ರುವಂತ್ ಪ್ಲೀಸ್ ನನಗೆ ಆ ಥರ ಇಲ್ಲ, ಏನೂ ಇಲ್ಲಪ್ಪ, ನೀನು ಒಬ್ಬ ಕಲಾವಿದಾನೆ, ನಾನು ಒಬ್ಬಳು ಕಲಾವಿದೆ, ಪ್ಲೀಸ್ ಆ ಥರ ಥಿಂಕ್ ಮಾಡಬೇಡಿ ಅಂತ ಹೇಳಿಕ್ಕೆ ಈ ಅಕ್ಸೆಪ್ಟೆಡ್. ಬಟ್ ಅದು ಯಾವ ಥರನೋ ಹೋಗಿ ನಾನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ. ಐ ಡೋಂಟ್ ನೋ, ಅದೇನೋ ಅವಾಗ ಗೊತ್ತಾಯಿತು ಒಂದು ಫನ್ ಕೂಡ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.